ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಮೇಲೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ನಾನಿರೋದು ಸಾನ್ವಿ ಸ್ಪೋರ್ಟ್ಸ್ ಆ್ಯಂಡ್ ಸೈಕಲ್ಸ್ ಹತ್ರ. ಸೊ ಇದು ವಿದ್ಯಾರಣ್ಯಪುರದಲ್ಲಿರೋದು. ಸೊ ನೀವೆಲ್ಲ ಲೈಕ್ ಈ ರೋಡಲ್ಲಿ ಓಡಾಡಿರ್ತೀರ, ನ್ಯಾಚುರಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಲ್ಮೋಸ್ಟ್ ಗೊತ್ತಿರ್ತದೆ. ಸೊ ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿರೋದೇನಪ್ಪ ಅಂದರೆ, ನೀವು ಎಲೆಕ್ಟ್ರಿಕ್ ಬೈಕ್ ನೋಡಿರ್ತೀರ, ಎಲೆಕ್ಟ್ರಿಕ್ ಸೈಕಲ್ ಬಗ್ಗೆ ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ. ಸೊ ಏನು ಅಂದರೆ, ನಮ್ಮ ಡೆಲಿವರಿ ಬಾಯ್ಸ್ಗೆ ಇದು ಯೂಸ್ ಆಗ್ಬೋದು. ತುಂಬ ಜನ ಸ್ಟೂಡೆಂಟ್ಸು ನಮ್ಮ ಹತ್ರ ವೆಹಿಕಲ್ ಇಲ್ಲ ಬ್ರೋ, ಸೈಕಲ್ ಇಲ್ಲ, ಅದು ಲೈಕ್ ಬೈಕ್ ಇಲ್ಲ, ಸೊ ಡ್ಯೂಟಿ ಮಾಡಬೇಕು ಅನ್ನೋರಿಗೆ ಇದೊಂದು ಆಪ್ಷನ್ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಅದಕ್ಕೆ ಇದನ್ನು ನಿಮಗೆ ಪರಿಚಯ ಮಾಡಿಸ್ತಿದ್ದೀನಿ. ಸೊ ನಮ್ಮ ಜೊತೆ ಸತೀಶ್ ಅವರಿದ್ದಾರೆ. ಸೊ ಇದ್ರ ಬಗ್ಗೆ ಈಗ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಬ್ರೋ. ಸೊ ಎಲೆಕ್ಟ್ರಿಕ್ ಸೈಕಲ್ಸ್ ಬಗ್ಗೆ ನೀವು ತುಂಬ ಒಳ್ಳೆ ಪಾಯಿಂಟ್ ಆ್ಯಡ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ಡೆಲಿವರಿ ಬಾಯ್ಸ್ಗೆ ಅಂತ. ಹೌದು ಸರ್, ಡೆಲಿವರಿ ಬಾಯ್ಸ್ಗೆ ತುಂಬ ಹೆಲ್ಪ್ಫುಲ್ ಇರುತ್ತೆ ಸೈಕಲ್. ಏನಕ್ಕೆ ಅಂದರೆ ನಿಮಗೆ ಪೆಟ್ರೋಲ್ ಕಾಸ್ಟ್ ಸೇವ್ ಆಗುತ್ತೆ. ಇನ್ಫ್ಯಾಕ್ಟ್ ಝೀರೋ ಕಾಸ್ಟಲ್ಲಿ ನೀವು ಡೆಲಿವರಿ ಮಾಡ್ಬೋದು. ಲೈಕ್ 15 ಕಿಲೋಮೀಟರ್ಸ್ವರೆಗೂ ನೀವು ಕೂಡ ಸೈಕಲ್ಸ್ ಯೂಸ್ ಮಾಡ್ಬೋದು. ಆರ್ ಈವನ್ ಮೋರ್ ದ್ಯಾನ್ ದಟ್. ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನೀವು 15 ಕಿಲೋಮೀಟರ್ಸ್ ಆಗಲಿ 20-25 ಆಗಲಿ ಸೈಕಲ್ಸ್ ಯೂಸ್ ಮಾಡ್ಬೋದು. ನಿಮ್ಗೆ ಏನಕ್ಕೆ ಅಂದರೆ ಅಷ್ಟು ಎಕ್ಸಲೆಂಟ್ ಮೈಲೇಜ್ ಕೊಡುತ್ತೆ. 4 hours ಚಾರ್ಜಿಂಗು ನಿಮಗೆ, ಇದು ಇಂಪಾರ್ಟೆಂಟ್ ಪಾಯಿಂಟು. 4 hours ಚಾರ್ಜಿಂಗಿಗೆ ನಿಮಗೆ ಅಪ್ ಟು 50 ಕಿಲೋಮೀಟರ್ಸ್ ಮೈಲೇಜ್ ಆರ್ ಈವನ್ ಮೋರ್. ಅದ್ರ ಬಗ್ಗೆ ಹೇಳ್ತೀನಿ ಒಂದು ಸರ್ತಿ. ಸೊ 60 ಕಿಲೋಮೀಟರ್ಸ್ ಆರ್ ಈವನ್ ಮೋರ್. ಸೊ ಏನು 50 ಕಿಲೋಮೀಟರ್ಸ್ ಆ್ಯಂಡ್ ಅಬೋವ್ ಅಂದರೆ ಸರ್, ನಿಮಗೆ ಪೆಡಲ್ ಅಸಿಸ್ಟ್ ಅಂತ ಆಪ್ಷನ್ ಇರುತ್ತೆ. ನೀವು ಪೆಡಲಿಂಗ್ ಮಾಡಿದಾಗ ಮೋಟ್ರ್ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಬೇಡ ಆ ಥರ ಬೇಡ ಆಪ್ಷನ್ ಅಂದರೆ, ನಾನು ತುಳಿಯೋದೇ ಬೇಡ ಅಂದಾಗ ಸ್ಕೂಟಿ ಥರ ಕೂಡ ಯೂಸ್ ಮಾಡ್ಬೋದು. ಸೊ ಈ ಎರಡು ಆಪ್ಷನ್ನು ಎಲ್ಲ ಎಲೆಕ್ಟ್ರಿಕ್ ಸೈಕಲ್ಸನ್ನು ಕೂಡ ಇರುತ್ತೆ. ಸೊ ನಿಮಗೆ ತೋರಿಸಿ ನೋಡಿ. ಈಗ ಕೀ ಇಗ್ನಿಷನ್ ಆನ್ ಮಾಡಿದ್ದೀನಿ. ಇಲ್ಲಿ ಕೂಡ ಒಂದು ಬಟನ್ ಇರುತ್ತೆ, ಇದು ಆನ್ ಮಾಡಿದ್ದೀನಿ. ಸೊ ಇದು ಜಸ್ಟ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಆನ್ ಆಗುತ್ತೆ. ಸೊ ಇದು ಇಗ್ನಿಷನ್ ಆನು. ನಿಮ್ಮ ಸ್ಕೂಟಿ ಥರ ಯೂಸ್ ಮಾಡಬೇಕು ಅಂತಂದಾಗ ಜಸ್ಟ್ ಇದನ್ನು ಆಕ್ಸಿಲೇಟರ್ ಮಾಡಿದ್ರೆ ನಿಮಗೆ ಸ್ಕೂಟಿ ಥರ ವರ್ಕ್ ಆಗುತ್ತೆ. ಸೊ ಇಲ್ಲ ನೀವು ಪೆಡಲ್ ಮಾಡ್ತೀನಿ ಅಂತಂದಾಗ ಪೆಡಲ್ ಸೆನ್ಸಾರಿಂದ ನಿಮಗೆ ಮೋಟ್ರ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಬೇಸಿಕಲಿ ನಿಮ್ಗೆ ಏನಾಗುತ್ತೆ ಸರ್, ನೀವು ಸ್ಕೂಟಿ ಥರ ಬೇಕಿದ್ರೆ ಕೂಡ ಯೂಸ್ ಮಾಡ್ಬೋದು. ನಿಮಗೆ ತುಂಬ ಸುಸ್ತಾಗ್ತದೆ, ಟಯರ್ಡ್ ಆಗ್ತದೆ ತೊಳಿಯೋಕ್ಕೆ ಅಂತ. ಅಥವಾ ನಿಮ್ಗೆ ಮೈಲೇಜ್ ಜಾಸ್ತಿ ಬೇಕು ಅಂದಾಗ ಸುಮ್ಮನೆ ಹಾಗೆ ಪೆಡಲ್ ಮಾಡಿದ್ರು ಕೂಡ ಸೆನ್ಸಾರ್ ಬೇಸಿಸ್ ಮೇಲೆ ಮೋಟ್ರ್ ಹೆಲ್ಪ್ ಆಗುತ್ತೆ. ಅಂದರೆ 50% ಆರ್ ಅದು ಅಡ್ಜಸ್ಟ್ಮೆಂಟ್ ಇಲ್ಲಿ ಆಪ್ಷನ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 50% ನಿಮ್ಮ ಕಡೆಯಿಂದ ಎಫರ್ಟ್ ಇರುತ್ತೆ, 50% ಸೈಕಲಿಂದ ಎಫರ್ಟ್ ಇರುತ್ತೆ. ಅವಾಗ ನಿಮಗೆ ಜಾಸ್ತಿ ಮೈಲೇಜ್ ಆಪ್ಷನ್ಸ್ ಇರುತ್ತೆ. ನಿಮಗೆ ಅದಲ್ಲದೆ ಕ್ಯಾರಿಯರ್ ಕೂಡ ಫಿಟ್ ಆಗುತ್ತೆ ಸೈಕಲ್ಗೆ. ಎಕ್ಸಾಕ್ಟ್ಲಿ ಸ್ವಿಗ್ಗಿ ಬ್ಯಾಗ್ ಆಗಲಿ, ಡನ್ಸೋ ಬ್ಯಾಗ್ ಆಗಲಿ, ಸೊ ಯಾವುದಾದ್ರೂ ಆಗಲಿ ನಾವೇ ಫಿಟ್ಟಿಂಗ್ ಕೂಡ ಮಾಡಿ ಕೊಡ್ತೀವಿ. ಇಲ್ಲಿ ಕ್ಯಾರಿಯರ್ ಆಪ್ಷನ್ ಇರುತ್ತೆ. ಸೊ ನಿಮಗೆ ಕ್ಯಾರಿ ಮಾಡೋದಕ್ಕೆ ಕ್ಯಾರಿ ಪೋರ್ಟ್ರಿಗೆ, ಸ್ವಿಗ್ಗಿಗೆ, ಆ ಥರ ಝೊಮ್ಯಾಟೋಗೂ ಕೂಡ. ಪ್ರೈಸ್ ಬಗ್ಗೆ ನೀವು ಡೀಟೇಲ್ಸ್ ಕೇಳ್ತಿದ್ದೀರಾ. ಸೊ ನೋಡಿ, ಈ ಮೋಟೋರೈಡಲ್ಲಿ ಅಥವಾ ಯಾವುದೇ ಎಲೆಕ್ಟ್ರಿಕ್ ಸೈಕಲ್ಸಲ್ಲಿ ಬೇಸಿಕ್ ಪ್ರೈಸಲ್ಲಿ ನಿಮಗೆ 24,999ಗೆ X1 ಮಾಡೆಲ್ ಸಿಗುತ್ತೆ. ಸೊ X2 ಮಾಡಲು, X3 ಮತ್ತು T-Rex, EMX ಅಪ್ ಟು 70,000ವರೆಗೂ ನಿಮಗೆ ಎಲೆಕ್ಟ್ರಿಕ್ ಸೈಕಲ್ಸ್ ನಮ್ಮಲ್ಲಿ ಸಿಗುತ್ತೆ ಸರ್. ಸೊ X1 ಮಾಡೆಲ್ ಬಂದು 24,999. 24 MRP ಬಂದು 29,999 ಇದೆ. 24,999 ಪ್ಲಸ್ ಆಕ್ಸರೀಸ್ ಕೂಡ ನಿಮಗೆ ಫ್ರೀ ಇರುತ್ತೆ. ಇನ್ನೊಂದು ಏನಂದರೆ ಸರ್, ನಮ್ಮಲ್ಲಿ ಬಜಾಜ್ ಫೈನಾನ್ಸಲ್ಲಿ ಯಾವ್ದಾದ್ರು ನಿಮ್ಮ ಮೊಬೈಲ್ ಆ ಥರ ಏನೋ ತೊಗೊಂಡಿದ್ರೆ EMI ಫೆಸಿಲಿಟಿ ಕೂಡ ಸಿಗುತ್ತೆ. ಅಥವಾ ಕ್ರೆಡಿಟ್ ಕಾರ್ಡಲ್ಲೂ ಕೂಡ EMI ಫೆಸಿಲಿಟಿ. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಸರ್? ಝೀರೋ ಡೌನ್ ಪೇಮೆಂಟ್, ಯಾವುದೇ ಡೌನ್ ಪೇಮೆಂಟ್ ನೆಸಸರಿ ಇರಲ್ಲ. T-Rex ಮಾಡಲ್ಲು ಇದು ಬಂದು 39,999 MRP, 35,999 ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಮ್ಮಲ್ಲಿ ತೊಗೊಂಡ್ರೆ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಬಂತು ಅಂತಂದರೆ, ಅಂದರೆ ನಿಮ್ಮ ವ್ಯೂವರ್ಸ್ ಏನಾದರೂ ಬಂತು ಅಂದರೆ, ನಾನು 34,000ಗೆ ಅಂದರೆ 39,999ಗೆ ವಿತ್ ಆಕ್ಸಸರೀಸ್ ಕೂಡ ಕೊಡ್ತೀನಿ. ಏನಂದರೆ ನೀವು ಕ್ಯಾರಿಯರ್ ಒಂದು ಆ್ಯಡ್ ಮಾಡಿಸ್ಕೋಬೇಕಾಗತ್ತೆ. ಕ್ಯಾರಿಯರ್ಗೆ ಬ್ಯಾಗ್ ಫ್ರೀ, ಲೈಕ್ ಬ್ಯಾಗ್ ತೊಗೊಂಡು ಬಂದರೆ ನಾವೇ ಇಲ್ಲಿ ಫ್ರೀಯಾಗಿ ಫಿಟ್ಟಿಂಗ್ ಕೂಡ ಮಾಡಿ ಕೊಡ್ತೀವಿ. ಸೊ ದಟ್ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಸರ್. ಇದೇನು ಫಸ್ಟ್ ಟೈಮ್ ಅಲ್ಲ, ತುಂಬ ಜನ ತೊಗೊಂಡಿದ್ದಾರೆ. ಸೊ ನಿಮ್ಮ ಥ್ರೂಯಿಂದ ಡೆಲಿವರಿ ಮತ್ತು ಆ ನಿಮಗೆ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ
ನಿಮ್ಮ ಥ್ರೂ ಇಂದ ಮಾಡೋಣ ಅಂತ ನಾನು ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ಎಲೆಕ್ಟ್ರಿಕ್ ಸೈಕಲ್ನ ಚಿಕ್ಕದಾದ ಮಾಹಿತಿ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ನೀವು ಮುಂದೆ ನೋಡ್ತೀರಾ. ಆಮೇಲೆ ಇದನ್ನು ನಾನು ಏನಕ್ಕಪ್ಪ ಸಜೆಷನ್ ಮಾಡ್ತಿದ್ದೀನಿ ಅಂದರೆ, ಲೈಕ್ ತುಂಬ ನೀವು ಬೇರೆ ಕಡೆ ಎಲ್ಲ ಎಲೆಕ್ಟ್ರಿಕ್ EV ಸೈಕಲ್ಸ್ ಅಂತ ತೊಗೊತೀರಾ. ಸೊ ಅದು ನಿಮಗೆ ಗೊತ್ತು, ಸಡನ್ ಪ್ರಾಬ್ಲಮ್ಸ್ ಆಗಲಿ, ಇಲ್ಲಾಂದರೆ ನಿಮಗೆ ನೀವು ನೋಡಿರ್ತೀರ, ನಾನು ಅಬ್ಸರ್ವ್ ಮಾಡಿದ್ದೀನಿ ಕೂಡ, ಅದರಲ್ಲಿ ತುಂಬ ಪ್ರಾಬ್ಲಮ್ಸು, ಚಾರ್ಜಿಂಗು ಅದು ಇದು ಪ್ರಾಬ್ಲಮ್ಸ್ ಇರ್ತದೆ. ಸೊ ಇದು ನಿಮಗೆ ಲೈಕ್ ಇದನ್ನು ನೀವು ಪರ್ಚೇಸ್ ಮಾಡಿದಾಗ ಈಗ ನಿಮಗೆ ಲೈಕ್ ಇದು ನಿಮಗೆ ಓನ್ ಆಗುತ್ತೆ. ಪ್ಲಸ್ ಇನ್ನೊಂದು ಈ ಥರ ಲೈಕ್ ನಿಮಗೆ ಅಂದರೆ ಲೈಕ್ ಡಬಲ್ ಆಪ್ಷನ್ಸ್ ಬರುತ್ತೆ ಇದರಲ್ಲಿ. ನಿಮಗೆ ನೀವೇ ಲೈಕ್ ಪೆಡಲ್ ಥರನೂ ಮಾಡ್ಕೊಬೋದು, ಲೈಕ್ ಸ್ಕೂಟಿ ಥರನೂ ಯೂಸ್ ಮಾಡ್ಕೊಬೋದು. ಇದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸು ಮುಂದೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂತ, ಸಾನ್ವಿ ಸ್ಪೋರ್ಟ್ಸ್ ಆ್ಯಂಡ್ ಸೈಕಲ್ಸ್ ವಿದ್ಯಾರಣ್ಯಪುರ ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಸೊ ನಾವು ಬೇಸಿಕಲಿ ಎಲೆಕ್ಟ್ರಿಕ್ ಸೈಕಲ್ಸ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೈನ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೇರೆ ಸೈಕಲ್ಸು ಕೂಡ ಇದೆ ಇಲ್ಲಿ ನಮ್ಮ ಶೋರೂಮಲ್ಲಿ. ಸೊ ಫಸ್ಟು ಎಲೆಕ್ಟ್ರಿಕ್ ಸೈಕಲ್ಸಿಂದ ಸ್ಟಾರ್ಟ್ ಮಾಡೋಣ. ಎಲೆಕ್ಟ್ರಿಕ್ ಸೈಕಲ್ಸಲ್ಲಿ ನಾವು ಡೀಲ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ ಬಂದು ಬೇಸಿಕಲಿ ಮೋಟೊರಾಡ್, ಮಾಂಟ್ರಾ, ಹೀರೋ ಎಲೆಕ್ಟ್ರೋ, ಕಲ್ಟ್ ಸ್ಪೋರ್ಟ್ಸ್. ಸೊ ಇದೆಲ್ಲ ಟಾಪ್ ಬ್ರ್ಯಾಂಡ್ಸು. ಇದರಲ್ಲಿ ಮೋಟೊರಾಡ್ ಅನ್ನೋದು ಈಗ ಜಾಸ್ತಿ ಬೂಮಿಂಗಲ್ಲಿದೆ. ಸೊ ಆ ಸೈಕಲ್ಸ್ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಬೇಸಿಕ್ ಮಾಡಲ್ಲು ಮೋಟೊರಾಡ್ನಲ್ಲಿ X1 ಸೀರೀಸು, ಓಕೆನಾ. ಇದು X1 ಸೀರೀಸ್, ಇಲ್ಲಿ ಬ್ಲೂ ಕಾಣ್ತಿದೆಯಲ್ಲ, ಇದು X1 ಸೀರೀಸು. ಇದು ನಿಮಗೆ ಕಾಸ್ಟು 24,999 rupees ಕಾಸ್ಟ್ ಆಗುತ್ತೆ. ಸೊ ಇದು ನಿಮಗೆ ವಿತೌಟ್ ಗೇರ್ MTB ಸೈಕಲ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದರಲ್ಲಿ ಸಸ್ಪೆನ್ಷನ್ ಬರುತ್ತೆ, ಡಬಲ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ಮತ್ತು ಎಕ್ಸ್ಟರ್ನಲ್ ಬ್ಯಾಟ್ರಿ. ಸೊ ಇದು ಬೇಸಿಕಲಿ ನಿಮಗೆ ಆ್ಯಡೆಡ್ ಅಡ್ವಾಂಟೇಜು. ಎಕ್ಸ್ಟರ್ನಲ್ ಬ್ಯಾಟ್ರಿ ಇದ್ದರೆ ನೀವು ಫಸ್ಟ್ ಫ್ಲೋರ್ ಆಗಲಿ, ಸೆಕೆಂಡ್ ಫ್ಲೋರ್ ಆಗಲಿ, ಥರ್ಡ್ ಫ್ಲೋರ್ ಯಾವುದೇ ನಿಮಗೆ ಆಕ್ಸೆಸಬಲ್ ಇಲ್ಲದೆ ಇರೋಂಥ ಪಾಯಿಂಟಲ್ಲೂ ಕೂಡ ಬ್ಯಾಟ್ರಿನ ರಿಮೂವ್ ಮಾಡ್ಕೊಂಡು ಹೋಗಿ ತೊಗೊಂಡು ಚಾರ್ಜಿಂಗ್ ಮಾಡ್ಬೋದು. ಕೆಲವು ಸೈಕಲ್ಸೆಲ್ಲ ಆಪ್ಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ಮಾಂಟ್ರಾನಲ್ಲಿ ಅಥವಾ ಹೀರೋ ಎಲೆಕ್ಟ್ರೋನಲ್ಲಿ ಕೆಲವು ಮಾಡೆಲ್ಸಲ್ಲಿ ಮಾತ್ರ ಈ ಆಪ್ಷನ್ಸ್ ಕೊಟ್ಟಿದ್ದಾನೆ, ಲೈಕ್ ಹೈಯರ್ ಎಂಡಲ್ಲಿ. ಬಟ್ ಮೋಟೊರಾಡಲ್ಲಿ ಬೇಸಿಕಲ್ಲಿಂದ ಕೂಡ ನಿಮಗೆ ಎಕ್ಸ್ಟರ್ನಲ್ ಬ್ಯಾಟ್ರಿ ಆಪ್ಷನ್ ಇರುತ್ತೆ, ಮತ್ತು ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಹಬ್ ಮೋಟಾರ್ ಇರುತ್ತೆ. ಸಿಂಗಲ್ ಸ್ಪೀಡ್ ಸೈಕಲ್, ಆಗಲೇ ಹೇಳ್ದಂಗೆ ಸಿಂಗಲ್ ಸ್ಪೀಡ್ ಸೈಕಲ್ ಇರುತ್ತೆ. ಸೊ ಇದರಲ್ಲಿ ಗೇರ್ ಕೂಡ ಆಪ್ಷನ್ಸ್ ಇದೆ, ಅದ್ರ ಬಗ್ಗೆ ಆಮೇಲೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮತ್ತೊಮ್ಮೆ ಇದ್ರ ಬಗ್ಗೆ ನಿಮಗೆ ಮೈಲೇಜ್ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಕೀ ಇಲ್ಲಿ ಆನ್ ಮಾಡಬೇಕಾಗುತ್ತೆ, ನಿಮ್ಗೆ ಬ್ಯಾಟ್ರಿ ಇಂಡಿಕೇಟ್ರಲ್ಲಿ ತೋರಿಸುತ್ತೆ. ಸೊ ಬ್ಯಾಟ್ರಿ ಇಂಡಿಕೇಟ್ರು ಇದು ಬಿಟ್ಟು ನಿಮಗೆ ಬ್ಯಾಟ್ರಿನಲ್ಲೂ ಕೂಡ ಇಂಡಿಕೇಟ್ರ್ ತೋರಿಸುತ್ತೆ. ಸ್ವಲ್ಪ ಹಿಂಗೆ ನೋಡಿಸಿ ಸರ್, ಇಲ್ಲಿ ಬ್ಯಾಟ್ರಿನಲ್ಲೂ ನಿಮಗೆ ಇಂಡಿಕೇಟ್ರ್ ತೋರಿಸುತ್ತೆ. ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಎಷ್ಟು ಚಾರ್ಜ್ ಇದೆ ಅಂತ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈಗ 1+2 ಚಾರ್ಜ್ ಪಾಯಿಂಟ್ ಇದೆ ಅಷ್ಟೇ. ಸೊ ಇಲ್ಲೊಂದು ಪವರ್ ಇಗ್ನಿಷನ್ ಆನ್ ಕೂಡ ಇಲ್ಲೂ ಕೂಡ ಇರುತ್ತೆ. ಸೊ ಚಾರ್ಜಿಂಗ್ ರಿಮೂವ್ ಮಾಡಿ ಇದನ್ನು ಜಸ್ಟ್ ಆಕ್ಸಿಲೇಟರ್ ಕೊಟ್ಟರೆ ನಿಮಗೆ ವೆಹಿಕಲ್ ಮೂವ್ ಆಗುತ್ತೆ. ಸೊ ಇದು ಒನ್ ಆಫ್ ದಿ ಮೋಡ್. ಸೊ ಇದು ಬಿಟ್ಟು ನಿಮಗೆ ಈ ಥರ ಸ್ಕೂಟಿ ಥರ ಯೂಸ್ ಮಾಡ್ತೀನಿ ಬರೀ ಆಕ್ಸಿಲೇಟರ್ ಅಂತಂದರೆ ನಿಮಗೆ ಕಂಪ್ನಿ ಸ್ಟ್ಯಾಂಡರ್ಡ್ಸ್ 35 to 40 kilometers ಮೈಲೇಜ್ ಇದೆ. ನೀವು ಪೆಡಲ್ ಅಸಿಸ್ಟು ಅಂದರೆ ನಿಮಗೆ ಬೈಸೈಕಲ್ ಜೊತೆ ಸ್ಕೂಟಿ ಥರನೂ ಯೂಸ್ ಮಾಡ್ತೀನಿ ಅಂತಂದರೆ ಮೋಟ್ರ್ ಕನ್ಸಂಪ್ಷನ್ನು ಬೇಕು ಅಂತಂದಾಗ ನೀವು ಇದನ್ನು ಪೆಡಲ್ ಅಸಿಸ್ಟ್ ಮಾಡಿದ್ರೆ ಸಾಕು. ನಾನು ಯಾವುದೇ ಆಕ್ಸಿಲೇಟ್ರ್ ಕೊಡ್ತಾ ಇಲ್ಲ, ನೀವು ಜಸ್ಟ್ ಪೆಡಲ್ ಮಾಡ್ತಿದ್ದೀನಿ. ಇಲ್ಲಿರೋ ಸೆನ್ಸಾರ್ ಬೇಸಿಸ್ ಮೇಲೆ ನಿಮಗೆ ಸೈಕಲ್ ಮೂವ್ ಆಗುತ್ತೆ. ಸೊ ನಿಮಗೆ ಮೋಟ್ರ್ ಪುಷ್ ಮಾಡುತ್ತೆ, ನೀವು ಪೆಡಲ್ಲು ಕೂಡ ಮಾಡ್ತೀರಾ, ಮೋಟ್ರು ಕೂಡ ಪುಷ್ ಆಗುತ್ತೆ. ಸೊ ಇದು ನಿಮಗೆ ಆ್ಯಡೆಡ್ ಅಡ್ವಾಂಟೇಜ್. ಲೈಕ್ ಫಾರ್ ಎಕ್ಸಾಂಪಲ್ 40 ಮೈಲೇಜ್ ಕೊಡೋ ಜಾಗದಲ್ಲಿ ನಿಮ್ಗೆ ಅಪ್ ಟು 60 kilometers, 50 to 60 kilometers ಮೈಲೇಜ್ ಈ ಸೈಕಲ್ ಕೊಡುತ್ತೆ. ಸೊ ಇದೇ ಮಾಡಲಲ್ಲಿ T-Rex ಅಂತ ಒಂದು ಮಾಡಲ್ ಇದೆ, ಆ ಸೈಕಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೋಟರಲ್ಲೇ ನೆಕ್ಸ್ಟ್ ಡಿಫ್ರೆಂಟ್ ಮಾಡಲ್ ಅಂದರೆ T-Rex. ಆ್ಯಕ್ಚುಲಿ T-Rex ಅನ್ನೋ ಮಾಡಲು ತುಂಬ ಫಾಸ್ಟ್ ಸೆಲ್ಲಿಂಗ್ ಇರುತ್ತೆ. ಏನಕ್ಕೆ ಫಾಸ್ಟ್ ಸೆಲ್ಲಿಂಗ್ ಅಂತಂದರೆ ನಿಮಗೆ ಇದು 29 ವೀಲ್ ಬೇಸ್. ಇದನ್ನು ಬೇಸಿಕಲಿ ಫುಲ್ಲಿ ಲೋಡೆಡ್ ಸೈಕಲ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಈ ಸೈಕಲ್ ತೊಗೊಂಡ್ಮೇಲೆ ನಿಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಆಕ್ಸರಿ ಹಾಕ್ಸ್ಕೊಳ್ಳೋ ಅವಶ್ಯಕತೆಯೇ ಇರೋಲ್ಲ. ಫಾರ್ ಎಕ್ಸಾಂಪಲ್ ಲೈಟ್, ಹಾರನ್ ಮತ್ತು ಗೇರ್ ಎಲ್ಲ ಇರುತ್ತೆ. ಸೊ ಈ ಸೈಕಲ್ ಬಗ್ಗೆ ಕ್ವಿಕ್ಕಾಗಿ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ಡಬಲ್ ಡಿಸ್ಕ್ ಬ್ರೇಕ್ಸು, 29 ವೀಲ್ ಡಯಾಮೀಟರು, ಫ್ರಂಟ್ ಸಸ್ಪೆನ್ಷನ್ನು ವಿತ್ LCD ಡಿಸ್ಪ್ಲೇ ಇರುತ್ತೆ. ಸರ್ ಇಲ್ಲಿ ಸ್ವಲ್ಪ ತೋರಿಸಿ. ಸೊ ಇನ್ನೊಂದು ಸೈಕಲ್ ಬಗ್ಗೆ ಡೀಟೇಲ್ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅದೇ ರೀತಿಯೇ ಇದನ್ನು ಕೂಡ ಇಗ್ನಿಷನ್ ಆನ್ ಮಾಡಬೇಕಾಗತ್ತೆ, ಬ್ಯಾಟ್ರಿನಲ್ಲೂ ಕೂಡ ಇಗ್ನಿಷನ್ ಆನ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಇದರಲ್ಲಿ ಎಕ್ಸ್ಟ್ರಾ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಪವರ್ ಬಟನ್ ಇದೆ, ಇದನ್ನು ಹಿಂಗೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಇದು ಆನ್ ಆಗುತ್ತೆ. ಆನ್ ಆಯ್ತಲ್ವಾ. ಸೊ ಇದರಲ್ಲಿ ಓಡೋಮೀಟರ್ ಇದೆ, ಸ್ಪೀಡು ಮತ್ತು ಎನರ್ಜಿ ಬಾರ್. ಸೊ ನಿಮ್ಮ ಬ್ಯಾಟ್ರಿ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದ್ರ ಡೀಟೇಲ್ಸು ಕೂಡ ಇಲ್ಲಿರುತ್ತೆ. ಸೊ 5 ಡಿಫ್ರೆಂಟ್ ಮೋಡ್ಸ್ ಇರುತ್ತೆ ನೋಡಿ ಸರ್. ಇಲ್ಲಿ ಪ್ರೆಸ್ ಮಾಡ್ತೀನಿ,
1 2 3 4 5. ಸೊ ಏನಿದು 1 2 3 4 5 ಅಂತಂತಂದರೆ ನಿಮಗೆ ಮೋಟರಿಂದ ನಿಮ್ಗೆ ಎಷ್ಟು ಸಪೋರ್ಟ್ ಬೇಕು ಅನ್ನೋ ಡೀಟೇಲ್ಸ್ ಇದರಲ್ಲಿರುತ್ತೆ. 1 ಅಂತಂದರೆ ನಿಮಗೆ ಫಾರ್ ಎಕ್ಸಾಂಪಲ್ 20% ಅಷ್ಟು ಮೋಟ್ರ್ ಹೆಲ್ಪ್ ನಿಮಗೆ ಕೊಡುತ್ತೆ. ಸೊ 5 ಅಂತಂದರೆ ನಿಮಗೆ 80% ಮೋಟ್ರ್ ನಿಮಗೆ ಹೆಲ್ಪ್ ಮಾಡುತ್ತೆ ಪೆಡಲ್ ಅಸಿಸ್ಟ್ ಟೈಮಲ್ಲಿ. ಜಸ್ಟ್ ಲೈಕ್ ಪೆಡಲ್ ಅಸಿಸ್ಟ್ ಮಾಡಬೇಕಾದ್ರೆ ಈ ಥರ ಪೆಡಲ್ ಅಸಿಸ್ಟ್ ಮಾಡಬೇಕಾದ್ರೆ 1ಅಲ್ಲಿಟ್ಟರೆ ನಿಮಗೆ 20% ಅಷ್ಟು ಮೋಟ್ರ್ ಹೆಲ್ಪ್ ಮಾಡುತ್ತೆ. ಸೊ 5ಅಲ್ಲಿ ಇಟ್ಟಾಗ ನಿಮಗೆ 80% ಅಷ್ಟು ಬ್ಯಾಟ್ರಿ ಮತ್ತು ಮೋಟರು ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಗೆ ಅದರಿಂದ ಮೈಲೇಜ್ ವೇರಿಯೇಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ 50 ಕಿಲೋಮೀಟರ್ಸ್ ಮೈಲೇಜ್ ಕೊಡುತ್ತೆ. ಹಾಗೆ ಸ್ಕೂಟಿ ಥರ ಯೂಸ್ ಮಾಡಿದ್ರೆ ಈ ಸೈಕಲ್ಲು ನೋಡಿ ಈ ಥರ ಟಾಪ್ ಸ್ಪೀಡ್ 25 ಕಿಲೋಮೀಟರ್ಸ್ ಇರುತ್ತೆ. 50 ಕಿಲೋಮೀಟರ್ಸ್ ಮೈಲೇಜ್ ಕೊಡ್ತಿದ್ರೆ ನೀವು ಪೆಡಲ್ ಅಸಿಸ್ಟ್ ಯೂಸ್ ಮಾಡ್ತಿದ್ರೆ ಅಪ್ ಟು 70 ಕಿಲೋಮೀಟರ್ಸ್ವರೆಗೂ ಮೈಲೇಜ್ ಇರುತ್ತೆ ಆನ್ ಒನ್ ಸಿಂಗಲ್ ಚಾರ್ಜ್. ಬಂದು 4 hours ಚಾರ್ಜಿಂಗ್ ಇರುತ್ತೆ ಮ್ಯಾಕ್ಸಿಮಮ್ಮು. ಫಾಸ್ಟ್ ಚಾರ್ಜಿಂಗ್ ಇರುತ್ತೆ. ಇನಿಷಿಯಲಿ 4 hours ಚಾರ್ಜಿಂಗ್ ಮಾಡಬೇಕು. ಲೇಟರ್ ಆನ್ 2 hours ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಸೊ ಈ 2 ಡಿಫ್ರೆಂಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದು ಮಾಡೆಲ್ ಅಂತಂದರೆ ಮಾಂಟ್ರಾ ಮಾಡಲು. ಇದು ಬೇಸಿಕಲಿ ಇಂಪೋರ್ಟೆಡ್ ಬ್ರ್ಯಾಂಡು, ಮೇಡ್ ಇನ್ ಇಂಡಿಯಾ, ಮೇಡ್ ಬೈ ಹರ್ಕ್ಯುಲಸ್ಸು. ಸೊ ತುಂಬ ಎಲಿಗೆಂಟಾಗಿರುತ್ತೆ. ಬ್ಯಾಟ್ರಿ ಬಂದು ಇಂಟರ್ನಲ್. ಮತ್ತು ಇದರಲ್ಲಿ ಎಕ್ಸ್ಟ್ರಾ ಆಡೆಡ್ ಅಡ್ವಾಂಟೇಜ್ ಅಂತಂದರೆ ಕಂಪ್ಲೀಟ್ ಫ್ರೇಮ್ ಅಲ್ಯೂಮಿನಿಯಂ, ಫ್ರಂಟ್ ಡಿಸ್ಕ್ ಬ್ರೇಕ್ಸು. ಅದರಷ್ಟು ಫೀಚರ್ಸ್ ಇಲ್ಲದೆ ಇರ್ಬೋದು, ಬಟ್ ಇದು ಒಂದು ಕ್ವಾಲಿಟಿ. ಸೊ ಪ್ರೈಸ್ ವೈಸು ನಿಮಗೆ T-Rex ಬಂದು 35,999 ಆಗುತ್ತೆ. ಇದು ಒಂದು 33,500ವರೆಗೂ ಆಗುತ್ತೆ ನಮ್ಮ ಸ್ಟೋರ್ನಲ್ಲಿ. ಎಲೆಕ್ಟ್ರಿಕ್ ಸೈಕಲ್ಸ್ ಮಾತ್ರ ಅಲ್ಲ, ನಮ್ಮಲ್ಲಿ ಎಲ್ಲ ರೀತಿ ಸೈಕಲ್ಸು ಸಿಗುತ್ತೆ. ಬೇಸಿಕಲಿ ನಾನು ಆಗಲೇ ಹೇಳ್ದಾಗೆ ಮಲ್ಟಿ ಸ್ಪೋರ್ಟ್ ಶೋರೂಮ್ ನಮ್ಮದು. ಸೊ 29 ಇಂಚಸ್ಸಿಂದ 12 ಇಂಚಸ್ವರೆಗೂ, ಅಂದರೆ ದೊಡ್ಡವರಿಂದ ಕಿಡ್ ಸೈಕಲ್ಸ್ವರೆಗೂ ಕೂಡ ಸಿಗುತ್ತೆ ನಮ್ಮಲ್ಲಿ. ಟಾಪ್ ಬ್ರ್ಯಾಂಡ್ಸ್ ಲೈಕ್ ಮಾಂಟ್ರಾ, ರೋಡಿಯೋ, ಸ್ನೆಲ್ ಮತ್ತು ಫೈರ್ಫಾಕ್ಸ್, ಹೀರೋ, ಕಲ್ಟ್ ಸ್ಪೋರ್ಟ್ಸ್ ನಮ್ಮಲ್ಲಿ ಫಾಸ್ಟೆಸ್ಟ್ ಮೂವಿಂಗ್ ಸೈಕಲ್ಸು. ಏನಕ್ಕೆ ಅಂದರೆ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ ಇರುತ್ತೆ. ಅರೌಂಡ್ 13,000 to 15,000 ಒಳಗೆ 21 ಗೇರ್ಸ್ ಸೈಕಲ್ಸ್ ಕೂಡ ಸಿಗುತ್ತೆ. ಆನ್ಲೈನ್ಗಿಂತ ಕಡಿಮೆ ಕೂಡ ಸಿಗುತ್ತೆ. ಕಲ್ಟ್ ಸ್ಪೋರ್ಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೇ ಸೈಕಲ್ ಆಗಲಿ ನಮ್ಮಲ್ಲಿರೋದು ನೋಡಿ ಆನ್ಲೈನ್ಗಿಂತ ಡೆಫಿನೆಟ್ಲಿ ಕಡಿಮೆ ಇರುತ್ತೆ. ಸೊ ಬೇರೆ ಸ್ಟೋರಲ್ಲೂ ಡೆಫಿನೆಟ್ಲಿ ಕಂಪೇರ್ ಮಾಡಿಕೊಂಡೇ ತೊಗೊಳ್ಳಿ, ಅದಕ್ಕಿಂತ ಕಡಿಮೆ ಡೆಫಿನೆಟ್ಲಿ ಇರುತ್ತೆ. ಪ್ಲಸ್ ಆಕ್ಸಸರೀಸ್ ಕೂಡ ಇರುತ್ತೆ. ಸೊ ಸೈಕಲ್ಸ್ ಒಂದು ವ್ಯೂ ತೊಗೊಳ್ಳಿ ನೋಡಿ. ಇದೆಲ್ಲ ಕಲ್ಟ್ ಸ್ಪೋರ್ಟ್ಸು, ಕೀಸ್ಟೋ, ಸೊ ಎಲ್ಲ ಟಾಪ್ ಬ್ರ್ಯಾಂಡ್ ಸೈಕಲ್ಸ್ ಇರುತ್ತೆ. ಲೇಡಿ ಬರ್ಡ್ಸು. ಸೊ ಈಗೇನು ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ವಿತ್ ಗೇರ್ ಸೈಕಲ್ಸು. ಸೊ ಈ ಕಡೆ ಎಲ್ಲ ಸಿಂಗಲ್ ಸ್ಪೀಡ್ ಸೈಕಲ್ಸ್ ಅಂದರೆ ವಿತೌಟ್ ಗೇರ್ ಸೈಕಲ್ಸ್ ಇದೆ. ಹರ್ಕ್ಯುಲಸ್ಸು, ಸ್ನೆಲ್ಲು, ಕಲ್ಟ್ ಸ್ಪೋರ್ಟ್ಸ್, ಹೀರೋ. ಸೊ ನಿಮಗೆ ಸೈಕಲ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸೈಕಲ್ ಪ್ರೈಸೇ ಮೋಸ್ಟ್ ಇಂಪಾರ್ಟೆಂಟು. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಮತ್ತು ಬ್ರ್ಯಾಂಡ್ ನಮ್ಮಲ್ಲಿ ಎಲ್ಲ ಬ್ರ್ಯಾಂಡೆಡ್ ಸೈಕಲ್ ಸಿಗುತ್ತೆ. ಯಾವುದೇ ರೀತಿ ಇಂಪೋರ್ಟೆಡ್ ಆಗಲಿ ಚೈನಾ ಸೈಕಲ್ಸ್ ಆಗಲಿ ನಮ್ಮಲ್ಲಿ ಸಿಗಲ್ಲ. ಆ ರೀತಿ ಕೇಳೋಕ್ಕೆ ಹೋಗ್ಬೇಡಿ. ನಮ್ಮ ಹತ್ರ ಬ್ರ್ಯಾಂಡೆಡ್ ಅಂದರೆ ಎಲ್ಲ ಮೇಡ್ ಇನ್ ಇಂಡಿಯಾ ಡೆಫಿನೆಟ್ಲಿನೇ. ಹರ್ಕ್ಯುಲಸ್, BSA, ಕಲ್ಟ್ ಸ್ಪೋರ್ಟ್ಸು, ಮತ್ತು ಕೆಲವು ಲೈಕ್ ಬ್ರ್ಯಾಂಡ್ ಲೈಕ್ ಮಾಂಟ್ರಾ, ಇದೆಲ್ಲ ನಿಮಗೆ ಪ್ರೀಮಿಯಂ ಸೈಕಲ್ ಸಿಗುತ್ತೆ. ಪ್ರೈಸ್ ರೇಂಜ್ ಸ್ಟಾರ್ಟ್ಸ್ ಫ್ರಮ್ 3,500ಇಂದ ಅಪ್ ಟು 55,000ವರೆಗೂ ನಮ್ಮಲ್ಲಿ ಸೈಕಲ್ ಪ್ರೈಸ್ ರೇಂಜ್ ಸಿಗುತ್ತೆ. ಎಲೆಕ್ಟ್ರಿಕ್ ಸೈಕಲ್ಸಲ್ಲಿ ನಿಮಗೆ 55 to 60 ಅಪ್ ಟು 60-70,000ವರೆಗೂ ಈ ಮೋಟರೇಡ್ ಕಂಪನಿಯಲ್ಲಿ ನಿಮಗೆ ಎಲೆಕ್ಟ್ರಿಕ್ ಸೈಕಲ್ಸಲ್ಲಿ ಪ್ರೈಸಲ್ಲಿ ಸಿಗುತ್ತೆ. ಆಗಲೇ ನಾನು ಹೇಳಿದಾಗೆ ಬರೀ ಸೈಕಲ್ಸ್ ಮಾತ್ರ ಅಲ್ಲ, ನಮಗೆ ಸೈಕಲ್ಸ್ ಒಂದೇ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಕೂಡ ಇರುತ್ತೆ. ಸ್ಪೋರ್ಟ್ಸಲ್ಲಿ ಏನಂತಂದರೆ ಎಲ್ಲ ರೀತಿ ಸ್ಪೋರ್ಟ್ಸು ಇರುತ್ತೆ. ಲೈಕ್ ಬ್ಯಾಡ್ಮಿಂಟನ್, ಕ್ರಿಕೆಟು, ಫುಟ್ಬಾಲು, ಮತ್ತು ಸಣ್ಣ ಪುಟ್ಟ TT ಬ್ಯಾಟ್ಸು, TT ಬಾಲ್ಸು, ಪಿನ್ನು, ಫುಟ್ಬಾಲ್ ಪಿನ್ನಿಂದ ಹಿಡಿದು ಪ್ರತಿಯೊಂದು ಐಟಮು ನಮ್ಮಲ್ಲಿ ಸಿಗುತ್ತೆ. ಸ್ವಿಮ್ಮಿಂಗ್ ಕ್ಯಾಪ್ಸು. ಸೊ ಇದೆಲ್ಲ ಫಾಸ್ಟ್ ಮೂಮೆಂಟ್ ಸ್ಪೋರ್ಟ್ಸು. ಈಗ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತಿರೋದು. ಸೊ ಬನ್ನಿ ಸರ್. ಸೊ ಬ್ಯಾಡ್ಮಿಂಟನ್, ಶಟ್ಲ್. ಸೊ ನಮ್ಮ ಸ್ಟೋರ್ ಬಗ್ಗೆ ಡೀಟೇಲಾಗಿ ನೋಡಿ. ಸೊ ಈ ಏನು ಸ್ಪೋರ್ಟ್ಸ್ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡೋದು ಇದೆಲ್ಲ ಸಿಗುತ್ತೆ. ಬ್ಯಾಡ್ಮಿಂಟನ್ಸು, ಶಟ್ಲ್ಸು, ಸೈಕ್ಲಿಂಗ್ ಹೆಲ್ಮೆಟ್ಟು, ಫಿಟ್ನೆಸ್ ಐಟಮ್ಸು, ಸೊ ನಿಮಗೆ ಕ್ರಿಕೆಟ್ ಐಟಮ್ಸು, ಮತ್ತು ನಿಮಗೆ ಜರ್ಸೀಸು, ಸೊ ಸ್ವಿಮ್ಮಿಂಗ್ ಐಟಮ್ಸ್ ಏನು ಬೇಕಾದ್ರೆ ಸಿಗುತ್ತೆ. ಸೊ ಬ್ಯಾಡ್ಮಿಂಟನ್ ರ್ಯಾಕೆಟ್ಸ್ ಕೂಡ ಇಲ್ಲಿರುತ್ತೆ. ಸೊ ಬ್ಯಾಡ್ಮಿಂಟನ್ ರ್ಯಾಕೆಟ್ಸ್ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆದರೆ ನಿಮಗೆ ಸ್ಟೋರಿಗೆ ಬನ್ನಿ, ನಾನು ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಡಿಷ್ನಲ್ ಆಕ್ಸಸರೀಸು ಕೂಡ ಇಲ್ಲಿ ಸಿಗುತ್ತೆ. ಸೊ ಇಷ್ಟು ಈ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ದಿದ್ದು.
ಸೊ ಸ್ಟೋರಿಗೆ ವಿಸಿಟ್ ಮಾಡಿ ಸರ್, ಸಾನ್ವಿ ಸ್ಪೋರ್ಟ್ಸ್ ಆ್ಯಂಡ್ ಸೈಕಲ್ಸ್, ವಿದ್ಯಾರಣ್ಯಪುರ, ಬೆಂಗಳೂರು. ಥ್ಯಾಂಕ್ ಯು.